ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ಯೂರ್ ಪಂಚಲೋಹದ ಮಾಂಗಲ್ಯ ಸರಗಳ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ. ಎಲ್ಲ ಕೂಡ ಹೊಸ ಡಿಸೈನ್ಸು ಹಾಗೆ ಹೊಸ ಕಲೆಕ್ಷನ್ಸ್ಗಳು ಬಂದಿದೆ. ತುಂಬಾ ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್ಗಳು. ಬನ್ನಿ ಇವತ್ತಿನ ಕಲೆಕ್ಷನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಕೂಡ ಪ್ರಣವಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬು ಲೈಕೆ ನಮಗೆ ತುಂಬಾ ಖುಷಿ ಆಗುತ್ತೆ, ಹಾಗೆ ತುಂಬ ಪ್ರೋತ್ಸಾಹನೂ ಕೂಡ ಸಿಗುತ್ತೆ ಹೆಚ್ಚು ವೀಡಿಯೋಸ್ನ ಮಾಡೋದಕ್ಕೆ. ಸೊ ಹಾಗಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಲೆಕ್ಷನ್ಸ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿದ್ದಾವೆ. ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ನೋಡಿ. ಓಕೆನಾ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ನೀವು ನೋಡ್ತಾ ಇರ್ಬೋದು. 2 ಎಳೆ ಮಾಂಗಲ್ಯ ಸರ ತುಂಬ ಚೆನ್ನಾಗಿದೆ. ಡಿಸೈನ್ಸ್ ನೀವಾಗ ನೋಡ್ತಾ ಇರ್ಬೋದು. ಒಂದು ಇಂಚಷ್ಟು ಕರಿಮಣಿ ಬರುತ್ತೆ, 1 ಇಂಚಷ್ಟು ಗೋಲ್ಡ್ ಥರ ಬರುತ್ತೆ. ತುಂಬ ಚೆನ್ನಾಗಿದೆ ಡಿಸೈನ್ಸು. ಹಾಗೆ ನೀವಾಗ ತಾಲಿನೂ ಕೂಡ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿದೆ. 2 ತಾಲಿ ಬಂದಿದೆ, ಮತ್ತು ಜೊತೆಗೆ ಇದರಲ್ಲಿ ಹವಳ, ಚಿನ್ನದ ಗುಂಡು ಹಾಗೆ ಕಪ್ಪು ಮಣಿ ಎಲ್ಲ ಕೂಡ ಬಂದಿದೆ. ತಾಲಿನಲ್ಲೂ ಕೂಡ ಹತ್ರದಿಂದನೂ ಕೂಡ ನೀವು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿದೆ. ಫಿನಿಶಿಂಗು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಈ ಥರ ಕಲೆಕ್ಷನ್ಸಲ್ಲಿ ತೋರಿಸಿ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ರು. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಇವತ್ತು ಎಲ್ಲ ಮಾಂಗಲ್ಯ ಸರಗಳು ಕೂಡ ಹೊಸದಾಗಿ ಬಂದಿರುವಂಥ ಕಲೆಕ್ಷನ್ಸ್ಗಳು. ಇದು ಪ್ಯೂರ್ ಪಂಚಲೋಹದಿಂದ ಮಾಡಿಸಿರುವಂಥ ಮಾಂಗಲ್ಯ ಸರ ಆಗಿರುತ್ತೆ. ಅದೇ ರೀತಿ ಆರ್ಟಿಫಿಷಿಯಲ್ ಆಗಿರೋದಿಲ್ಲ. ತುಂಬ ಚೆನ್ನಾಗಿದೆ. ನೀವು ವೇರ್ ಮಾಡಿದ್ರೂ ಕೂಡ ನೋಡೋದಕ್ಕೆ ಸೇಮ್ ಲೈಕೆ ಗೋಲ್ಡ್ ಥರನೇ ಅನಿಸುತ್ತೆ, ಬಟ್ ನಿಜವಾಗ್ಲೂ ಇದು ಪಂಚಲೋಹನ ಅಂತ ಅನಿಸುತ್ತೆ. ಸೊ ಚಿನ್ನ ತಲೆ ಮೇಲೆ ಹೊಡೆದಂಗಿದೆ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ಈ ಒಂದು ಮಾಂಗಲ್ಯ ಸರ. ಇಷ್ಟ ಆದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಲ್ಲ, ಆ ಒಂದು ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದು. ಇನ್ನು ಈ ಒಂದು ಮಾಂಗಲ್ಯ ಸರ ನೋಡ್ಬೋದು, ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಇದು ಕೂಡ ಅಷ್ಟೇ ಪ್ಯೂರ್ ಪಂಚಲೋಹದಿಂದ ಮಾಡಿಸಿರುವಂಥ ಮಾಂಗಲ್ಯ ಸರ. ಡಿಸೈನ್ಸ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. 3 ಲೇಯರಲ್ಲಿ ಬರುತ್ತೆ. ಸ್ವಲ್ಪ ಕರಿಮಣಿ ಬರುತ್ತೆ, ಸ್ವಲ್ಪ ಚೈನ್ ಥರ ಬರುತ್ತೆ, ಮೇಲೆ ಒಂಥರ ಗುಂಡು ಥರ ಬರ್ತಾ ಇದೆ. ತುಂಬ ಚೆನ್ನಾಗಿದೆ. ಹೇಳಬೇಕಂತಂದರೆ ಇದು ಸ್ವಲ್ಪ ಮಹಾರಾಷ್ಟ್ರನ್ ಸ್ಟೈಲ್ ಅಂತಲೇ ಹೇಳ್ಬೋದು. ಈ ರೀತಿ ಮಹಾರಾಷ್ಟ್ರದಲ್ಲಿ ಹೆಚ್ಚು ಜನ ಯೂಸ್ ಮಾಡ್ತಾರೆ. ಆ ಕಡೆ ಎಲ್ಲ ಇದೇ ಥರ ಮಂಗಲ್ಯ ಸರಗಳು ಬರುವಂಥದ್ದು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ ಡಿಸೈನ್ಸು ಕೂಡ. ನೋಡಿ, ಹತ್ರದಿಂದನೂ ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ಇದು ಕೂಡ ಅಷ್ಟೇ ಪ್ಯೂರ್ ಪಂಚಲೋಹದಲ್ಲಿ ಮಾಡಿಸಿರುವಂಥ ಮಾಂಗಲ್ಯ ಸರ. ಯಾವುದೇ ರೀತಿ 1 ಗ್ರಾಮ್ ಗೋಲ್ಡ್ ಆಗಲಿ ಆ ರೀತಿ ಏನಿರಲ್ಲ. ಜೊತೆಗೆ ಇದು 2 ವರ್ಷ ವಾರಂಟಿನೂ ಕೂಡ ಇರುತ್ತೆ. ಕಲರ್ ಏನಾದರೂ ಶೇಡ್ ಆಯ್ತಂದರೆ ಆಲ್ಮೋಸ್ಟ್ ಆಗಲ್ಲ. ಏನಾದರೂ ಸೋಪ್ ನೀರು, ಬಿಸಿ ನೀರು ಅಥವಾ ಪರ್ಫ್ಯೂಮ್ ಈ ಥರ ಏನಾದರೂ ಹಾಕಿದರೆ ಅಂತಂದರೆ ಸರ ಏನಾದರೂ ಅಂದರೆ ಕಲ್ಲರಲ್ಲಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ಬಿಟ್ಟು ತಣ್ಣೀರಿಗೆಲ್ಲ ಏನನ್ಸಲ್ಲ. ಹಾಗೆ ನೀರು ಹಾಕಿದ್ರೂ ಕೂಡ ಏನಾಗಲ್ಲ. ಅಂದರೆ ಬಿಸಿ ನೀರು ಹಾಕಬಾರ್ದು ಅಷ್ಟೇ, ಸೋಪ್ ನೀರಾಗಲಿ ಬಿಸಿ ನೀರನ್ನ. ಸೊ ನೀವು ಯಾವ ರೀತಿಯಾಗಿ ಯೂಸ್ ಮಾಡ್ತೀರಾ ಅಷ್ಟು ದಿನ ಬಳಕೆ ಬರುತ್ತೆ. ಹಾಗೆ 2 ವರ್ಷದವರೆಗೂ ಕೂಡ ವಾರಂಟಿನೂ ಕೂಡ ಇರುತ್ತೆ. ಸೊ ನೀವೀಗ ನೋಡ್ತಾ ಇರ್ಬೋದು ನೆಕ್ಸ್ಟ್ ಕಲೆಕ್ಷನ್ಸ್. ಇದು ಕೂಡ ಅಷ್ಟೇ ಕಂಪ್ಲೀಟ್ ಕಪ್ಪು ಮಣ್ಣಿನಲ್ಲಿ ಕರಿಮಣ್ಣಿನಲ್ಲಿ ಮಾಡಿಸಿರುವಂಥದ್ದು. ತುಂಬ ಚೆನ್ನಾಗಿದೆ. ಇದಕ್ಕೂ ಕೂಡ ತಾಲಿ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬಂದಿದೆ ತಾಲಿ ಡಿಸೈನ್ಸು ಕೂಡ. ಇದರಲ್ಲೂ ಸೇಮ್ 2 ಹವಳ, 2 ಕರಿಮಣಿ, 1 ಗುಂಡನ್ನು ಹಾಕಿ ಮಾಡಿದ್ದಾರೆ. ಸೊ ಈ ರೀತಿ ತುಂಬ ಜನ ಕೇಳ್ತಾ ಇರ್ತಾರೆ, ಅಂದರೆ ಎಲ್ಲ ಇರಬೇಕು ತಾಲಿನಲ್ಲಿ, ಹವಳ, ಕರಿಮಣಿ ಹಾಗೆ ಗುಂಡು ಇಷ್ಟು ಇರಬೇಕು, ಆ ರೀತಿಯಾಗಿ ತೋರಿಸಿ ಅಂತ ಹೇಳ್ಬಿಟ್ಟು. ಈಗ ನಾರ್ಮಲ್ ಯೂಶಲಾಗಿ ಏನಾಗುತ್ತೆ, ಕಪ್ಪು ಮಣಿ ಅಥವಾ ಗುಂಡು ಇರುತ್ತೆ, ಅಥವಾ ಹವಳ ಅಥವಾ ಕಪ್ಪು ಮಣಿ. ಸೊ ಈ ರೀತಿ ಇರುತ್ತೆ. ಸೊ 3 ಇರಬೇಕು, ಆ ರೀತಿಯಾದಂಥದ್ದನ್ನು ತೋರಿಸಿ ಆ ರೀತಿ ತರಿಸಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಅದೇ ರೀತಿಯಾದಂಥ ತಾಲಿನೂ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ನೀವೀಗ ನೋಡ್ತಾ ಇರ್ಬೋದು. ಇದು ಕೂಡ ಅಷ್ಟೇ ಪ್ಯೂರ್ ಪಂಚಲೋಹದಿಂದ ಮಾಡಿಸಿರುವಂಥದ್ದು. ಇದರಲ್ಲೂ ಕೂಡ ಇಂಚಸ್ಗಳು ಕೂಡ ಅವೈಲೇಬಲ್ ಇರುತ್ತೆ. 28 ಇಂಚಸ್ಸು, 30, 32, 34 ಈ ರೀತಿ ನೀವು ಶಾಪಲ್ಲಿ ಒಂದ್ಸರಿ ಕೇಳಿ ಪರ್ಚೇಸ್ ಮಾಡ್ಬೋದು. ಇನ್ನು ಇದು ಶಾರ್ಟ್ ಮಾಂಗಲ್ಯ ಸರ ಬರುತ್ತಲ್ಲ, ಸೊ ಆ ರೀತಿಯಾದಂಥದ್ದು ಇದು ಕೂಡ ಅಂಜಲಿ ಕಟ್ಟಿಂಗಲ್ಲಿ ಮಾಡ್ತಿರುವಂಥದ್ದು. ಡಿಸೈನ್ಸ್ ಈಗ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ, ತುಂಬ ಸಿಂಪಲ್ಲಾಗಿ. ಇದು ಕೂಡ ಅಷ್ಟೇ ಪ್ಯೂರ್ ಪಂಚಲೋಹದಿಂದ ಮಾಡಿಸಿರುವಂಥದ್ದು. ಶಾರ್ಟ್ ತಾಲಿ ಬರುತ್ತಲ್ಲ, ಸೊ ಆ ರೀತಿಯಾದಂಥದ್ದು. ನಿಮಗೇನಾದರೂ ಚಿಕ್ಕದು ತಾಲಿ ಬೇಕು, ಎಕ್ಸ್ಟ್ರಾ ಬೇಕಂದರೆ ತೊಗೋಬೋದು, ಅಥವಾ ಫಿಕ್ಸಿಂಗ್ ಇರೋದು ಕೂಡ ಸಿಗುತ್ತೆ ಆಲ್ಮೋಸ್ಟು, ಅಥವಾ ಎಕ್ಸ್ಟ್ರಾ ಬೇಕಂದರೆ ಎಕ್ಸ್ಟ್ರಾನೂ ಕೂಡ ಸಿಗುತ್ತೆ. ನೀವೀಗ ನೋಡ್ತಾ ಇರ್ಬೋದು. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಡಿಸೈನ್ಸ್ ಬಂದು 2 ಕಪ್ಪು ಮಣ್ಣಿನ ಹಾಕಿದ್ದಾರೆ, ಮಧ್ಯದಲ್ಲಿ 1 ಗೋಲ್ಡ್ ಕಲರ್ ಮಣ್ಣಿನ ಹಾಕಿದ್ದಾರೆ. ಸೊ ಡಿಸೈನ್ಸ್ ತುಂಬಾ ಚೆನ್ನಾಗಿದೆ. ಯೂಸ್ ಮಾಡ್ತಾ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ 2 ಇಯರ್ಸ್ ವಾರಂಟಿನೂ ಕೂಡ ಇರುತ್ತೆ. ಜೊತೆಗೆ ಇವತ್ತು ತೋರಿಸಿರುವಂಥ ಮಾಂಗಲ್ಯ ಸರದಲ್ಲಿ ಕೆಲವೊಂದೊಂದು 1 ಗ್ರಾಮ್ ಗೋಲ್ಡಲ್ಲೂ ಕೂಡ ಇದೆ. ಅಂದರೆ ನಾರ್ಮಲ್ ಗೋಲ್ಡಲ್ಲಿ ಎಲ್ಲ ಪ್ಯೂರ್ ಪಂಚಲೋಹನೇ ಇಲ್ಲ, ಆಲ್ಮೋಸ್ಟ್ ಪಂಚಲೋಹದಿದೆ. ಬಟ್ ಎಲ್ಲೋ 1-2 1 ಗ್ರಾಮ್ ಗೋಲ್ಡಲ್ಲಿ ಮಾಡಿಸಿರುವಂಥದ್ದು ಕೂಡ ಹಾಕಿದ್ದೀನಿ.
ಸೊ ನಿಮ್ಗೆ ಯಾವುದೇ ಇಷ್ಟ ಆದ್ರೂ ಕೂಡ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಲ್ಲ ಆ ಒಂದು ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಕೇಳ್ಕೊಂಡ್ರೆ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಇನ್ನು ಈ ಒಂದು ಮಾಂಗಲ್ಯ ಸರ ನೋಡ್ತಾ ಇರ್ಬೋದು, 2 ಎಳೆ ಮಾಂಗಲ್ಯ ಸರ. ಇದು ಒಂದು ರೀತಿ ಟಯರ್ ಡಿಸೈನ್ ಬರುತ್ತಲ್ಲ, ಸೊ ಆ ರೀತಿಯಾದಂಥದ್ದು ತುಂಬ ಚೆನ್ನಾಗಿದೆ. ನೀವೀಗ ಈ ತಾಲಿನ ಅಬ್ಸರ್ವ್ ಮಾಡ್ಬೋದು ನೋಡಿ, ಇಲ್ಲಿ ಹವಳನ ಹಾಕಿಲ್ಲ. ಈ ಕೆಲವೊಂದರಲ್ಲಿ ನಾನು ಆಲ್ರೆಡಿ ಫಸ್ಟ್ ತೋರಿಸಿದಾಗ ಅದರಲ್ಲಿ ಹವಳ ಹಾಕಿದ್ದಾರೆ, ಕಪ್ಪು ಮಣಿಯಾಗಿ ಚಿನ್ನದ ಗುಂಡುಗಳನ್ನ. ಸೊ ಈ ರೀತಿ ಎಲ್ಲನೂ ಕೂಡ ಹಾಕಿದ್ದಾರೆ. ಸೊ ಈ ರೀತಿ ಕೆಲವೊಬ್ಬೊಬ್ಬರು ಮೆನ್ಷನ್ ಮಾಡಿ ಕೇಳ್ತಾರೆ ಹವಳ ಗುಂಡು ಎಲ್ಲ ಇರೋದು ಬೇಕು ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಈ ತಾಲಿ ಇಷ್ಟ ಆಗಲಿಲ್ಲ, ನಿಮ್ಗೆ ಆ ಥರ ತಾಲಿ ಬೇಕು ಅಂತಂದರೆ ಆ ಥರದನ್ನು ಕೂಡ ತೊಗೋಬೋದು. ಈ ಥರ ಸರಕ್ಕೆ ಆ ಥರ ತಾಲಿ ಇರೋದನ್ನು ಕೂಡ ತೊಗೊಬೋದು. ಹತ್ರದಿಂದ ನಾನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ, ಸೇಮ್ ಟು ಸೇಮ್ ಚಿನ್ನದ ಥರನೇ ಕಾಣಿಸ್ತಾ ಇದೆ. ಬಟ್ ಇದು ನಿಜವಾಗ್ಲೂ ಆರ್ಟಿಫಿಷಿಯಲ್ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ. ಇವಾಗಂತೂ ಚಿನ್ನ ಬೆಳ್ಳಿ ತೊಗೋಬೇಕು ಅಂತಂದರೆ ನಿಜವಾಗ್ಲೂ ತುಂಬ ಕಷ್ಟ ಇದೆ ಅಂತಲೇ ಹೇಳ್ಬೋದು. ಅದರಲ್ಲಿ ಇವಾಗ ಮೋದಿ ಅವರು ಕೂಡ ತಿಳಿಸಿದ್ದಾರೆ 1 ವರ್ಷ ಚಿನ್ನ ಖರೀದಿ ಮಾಡೋದನ್ನು ನಿಲ್ಲಿಸಿ ಅಂತ ಹೇಳ್ಬಿಟ್ಟು. ಯಾಕೆ ಹೇಳಿದ್ದಾರೆ ಈ ರೀತಿ? ಚಿನ್ನ ಇಲ್ವಾ, ಸೊ ಅಥವಾ ಏನಾದರೂ ಯುದ್ಧ ಆಗುತ್ತಾ, ಕರೋನಾ ಬಂದ ರೀತಿ ಏನಾದರೂ ಲಾಕ್ಡೌನ್ ಆಗುತ್ತಾ ಅಂತ ನಿಮ್ಗೆ ಅನ್ನಿಸ್ಬೋದು. ಖಂಡಿತವಾಗ್ಲೂ ಆ ರೀತಿ ಏನಾಗೋದಿಲ್ಲ. ಚಿನ್ನನ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ರಲ್ಲ, ಸೊ ಅಲ್ಲಿ ಟ್ಯಾಕ್ಸು ತುಂಬಾ ಜಾಸ್ತಿ ಬರ್ತಾ ಇದೆ. ಸೊ ಹಾಗಾಗಿ ಇವಾಗ ಡಾಲರ್ ರೇಟ್ ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ನಮ್ಮ ರೂಪಾಯಿ ಮೌಲ್ಯನೇ ಏನಾಗ್ತಾ ಇದೆ, ಇವಾಗ ನಮ್ಮದು ₹1 ಅಲ್ಲಿ $1 ನಮ್ಮಲ್ಲಿ ಎಷ್ಟು ರೂಪಾಯಿ ಕೊಡಬೇಕಾದ್ರೆ ಆಲ್ಮೋಸ್ಟ್ 91, 92ವರೆಗೂ ಕೂಡ ಈ ರೀತಿ ಏರುಪೇರು ಆಗ್ತಾ ಇದೆ. ಸೊ ಹಾಗಾಗಿ ಡಾಲರ್ ರೇಟ್ ಹೆಚ್ಚಿಗೆ ಆಗ್ತಿರೋದ್ರಿಂದ ನಮ್ಮ ದೇಶಕ್ಕೆ ಬರ್ಡನ್ ಆಗುತ್ತೆ. ಮುಂದೆ ಫ್ಯೂಚರಲ್ಲಿ ಏನಾದರೂ ಮತ್ತೆ ನಮ್ಮ ದೇಶದಲ್ಲಿ ಏನಾದರೂ ಯುದ್ಧ ಆ ರೀತಿ ಏನಾದರೂ ಆಯಿತು ಅಂತಂದರೆ ನಮಗೆ ಮುಂದೆ ಸಮಸ್ಯೆ ಆಗುತ್ತೆ. ಆರ್ಥಿಕ ಸಂಕಷ್ಟನ ಎದುರಿಸಬೇಕು ಅಂತ ಹೇಳ್ಬಿಟ್ಟು 1 ವರ್ಷದವರೆಗೂ ಕೂಡ ಚಿನ್ನ ಖರೀದಿ ಮಾಡೋದನ್ನು ಸ್ವಲ್ಪ ಸ್ಟಾಪ್ ಮಾಡಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಹಾಗಂತ ಎಲ್ಲರೂ ಖಂಡಿತವಾಗ್ಲೂ ತಗೊಳ್ಳೇಬಾರ್ದು, ಇನ್ನು ಎಲ್ಲ ಅಂಗಡಿಗಳನ್ನೂ ಬಂದೇ ಮಾಡಬೇಕಂತೇನಿಲ್ಲ. ತಗೊಳ್ಳೋದನ್ನು ಕಡಿಮೆ ಮಾಡಿ. ಇವಾಗ ಕಡಿಮೆ ಮಾಡೋದ್ರಿಂದ ಏನಾಗುತ್ತೆ, ಇಂಪೋರ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಡಿಮೆ ಆಗುತ್ತೆ. ಆಗ ದೇಶದ ಆರ್ಥಿಕ ಸಂಕಷ್ಟನೂ ಕೂಡ ಕುಸಿಯೋದಿಲ್ಲ, ಒಂದು ಮಟ್ಟದಲ್ಲಿ ಒಂದು ಲೆವೆಲಲ್ಲಿ ಇರುತ್ತೆ. ಸೊ ಹಾಗಾಗಿ ಅಷ್ಟೇ ತಿಳಿಸಿರುವಂಥದ್ದು. ಹಾಗಾಗಿ ತುಂಬ ಜನ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಕೆಲವೊಬ್ಬೊಬ್ಬರು ಹೇಳ್ತಾರೆ ನಾನು ಇವಾಗ ಮದುವೆ ಮಾಡಬೇಕು, ಹಾಗಾದರೆ ಮದುವೆಗೂ ತೊಗೊಳ್ದೇ ಇರೋಕ್ಕಾಗತ್ತಾ, ಹಾಗೆ ಹಿಂಗೆ ಅಂತಲೂ ಕೂಡ ತಿಳಿಸ್ತಾರೆ. ಬಟ್ ನೋಡೋಣ, ಇನ್ನು 1 ವರ್ಷ ಆದಮೇಲೆ ಏನಾದರೂ ಕಡಿಮೆ ಆಯಿತು ಅಂತಂದರೆ ನಿಮಗೆ ಅವಾಗ ಅನ್ನಿಸ್ಬೋದು ಅವಾಗ ಹೇಳಿದರು, ಬಟ್ ಆದರೂ ನಾವು ತೊಗೊಂಬಿಟ್ಟು ನಾವೇ ತಪ್ಪು ಕೆಲಸ ಮಾಡಿಕೊಂಡು ಅಂತ ಹೇಳ್ಬಿಟ್ಟು. ಹಾಗಾಗಿ ವೆಯ್ಟ್ ಮಾಡೋಣ, 1 ವರ್ಷ ಹೇಳಿದಾರಲ್ಲ, 1 ವರ್ಷ ಟೈಮು ಇದೆ, ವೆಯ್ಟ್ ಮಾಡಿ ನೋಡೋಣ ಏನಾದರೂ ಕಡಿಮೆ ಆಗುತ್ತಾ ಏನು ಅಂತ ಹೇಳ್ಬಿಟ್ಟು. ಕಡಿಮೆ ಆದರೆ ನಿಜವಾಗ್ಲೂ ನಮಗೆ ಒಳ್ಳೆಯದಾಗುತ್ತಲ್ವ. ಸೊ ಹಾಗಾಗಿ ಇನ್ನು ಇವಾಗ ನೋಡ್ತಾ ಇರುವಂಥದ್ದು ಇದು ಕೂಡ ಅಷ್ಟೇ ಶಾರ್ಟ್ ಮಾಂಗಲ್ಯ ಸರ. ಹಿಂದೆ ಉಕ್ಕಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸ್ತೈತೆ. ಬಟ್ ಇದು ಕೂಡ ಪ್ಯೂರ್ ಪಂಚಲೋಹದಿಂದ ಮಾಡ್ತಿರುವಂಥದ್ದು. ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಲ್ಲ ಆ ಒಂದು ನಂಬರಿಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡಿ. ಇವತ್ತಿನ ಕಲೆಕ್ಷನ್ಸ್ ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.